ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಪುಣೆಗೆ ಟ್ರಾವೆಲ್ ಮಾಡ್ತಾ ಇದ್ದೇವೆ. ನಮ್ಮ ಫ್ಯಾಮಿಲಿ ಫಂಕ್ಷನ್ ಉಂಟು ಪುಣೆಯಲ್ಲಿ, ಅದಕ್ಕೋಸ್ಕರ ನಾನು ಹಸ್ಬೆಂಡ್ ಮತ್ತು ಮಕ್ಕಳು ಪುಣೆಗೆ ಹೋಗ್ತಾ ಇದ್ದೇವೆ. ಎಂತ ಗೊತ್ತುಂಟಾ, ನಾವಿವಾಗ ಸುರತ್ಕಲ್ ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೇವೆ. 6:15ಗೆ ಬಸ್ ಬರ್ತದೆ ಅಂತ ಹೇಳಿದೆ, ಇನ್ನೂ ಕೂಡ ಬರಲಿಲ್ಲ. ಎಷ್ಟಾಯ್ತಾ? 6:25 ಆಗಿದೆ. ವೇಟ್ ಮಾಡ್ತಾ ಇದ್ದೇವೆ. ಬಸ್ ಬಂತು ಇವಾಗ. 6:53 ಆಗಿದೆ. ಫುಲ್ ಟ್ರಾಫಿಕ್ ಇತ್ತು. ದಸರಾ ಅಲ್ವಾ, ಮಂಗಳೂರು ದಸರಾ ಅಂದಮೇಲೆ ಹಾಗೆ ಆ ಕಡೆ ಸಿಟಿ ಎಲ್ಲ ಟ್ರಾಫಿಕ್ ಇರುತ್ತೆ. ಹಾಗೆ ಇವಾಗ ಬಸ್ಸಲ್ಲಿ ಇದ್ದೇವೆ, ಮೇಲೆ ಇದ್ದೇವೆ. ನಾನು ಫಸ್ಟ್ ಜರ್ನಿ, ಈ ಥರ ಲಾಂಗ್ ಜರ್ನಿ ಫಸ್ಟ್ ಟೈಮ್ ಮಾಡೋದು. ನಮ್ಮ ಮಕ್ಕಳು ಕೂಡ ಫಸ್ಟ್ ಟೈಮ್ ಈ ಥರ ಲಾಂಗ್ ಟ್ರಾವೆಲ್ ಮಾಡೋದು. ಹಾಗಾಗಿ ನಾನು ಮತ್ತು ಮಕ್ಕಳು ತುಂಬ ಎಕ್ಸೈಟೆಡ್ ಆಗಿದ್ದೇವೆ. ಕನ್ನಡ ಅನ್ಸಂಗ್ ತುಳು ಕನ್ನಡ ಲೈಟಿಂಗ್ ನೋಡಿ. ಉಚ್ಚಿಲ ದಸರಾದ ಲೈಟಿಂಗ್. ಫಂಕ್ಷನ್ ಬಾಬಾ, ಟೆಂಪಲ್ ಅಸ ದಸರಾ ಲೈಟಿಂಗ್ಗಳಲ್ಲಿ. ದಸರಾ ಬಾಬಾ ದಸರಾ ಲೈಟಿಂಗ್ಸ್. Kalansta. Balloon prasa. Full traffic pada.
ಫುಲ್ ಟ್ರಾಫಿಕ್ ಪಡ बुक लगता ಇವಾಗ ಟೈಮ್ 9:30 ಆಗಿದೆ. ಬಸ್ ಲೇಟ್ ಹೊರಡಿದ ಕಾರಣ ಊಟಕ್ಕೆ ಕೂಡ ಲೇಟ್ ನಿಲ್ಲಿಸಿದರು. ವೆಜ್ ರೆಸ್ಟೋರೆಂಟಲ್ಲಿ ನಿಲ್ಲಿಸಿದ್ದಾರೆ. ನಾನು ಇಲ್ಲಿ ಮುಂಚೆ ಒಂದು ಸಲ ಬಂದಿದ್ದೆ ಗೋವಾ ಹೋಗುವಾಗ. ನನ್ನ ವಿಡಿಯೋ ನೋಡಿದವರಿಗೆ ಗೊತ್ತಿರ್ಬೋದು. ಗೋವಾ ಹೋಗುವಾಗ ಬ್ರೇಕ್ಫಾಸ್ಟ್ ಇಲ್ಲಿ ಮಾಡಿ ಹೋದದ್ದು ನಾವು. ಇವಾಗ ಊಟಕ್ಕೆ ಅಂತ ಪನ್ನೀರ್ ಗ್ರೇವಿ ಮತ್ತು ಪರೋಟ ಹಾಗೆಯೇ ಪನ್ನೀರ್ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ವಿ. ಊಟ ಆಯಿತು. ಈಗ ನಾವು ಹೊರಡೋದು. ಊಟ ಒಳ್ಳೆಯದಿತ್ತು. ಟೈಮ್ ಇವಾಗ 4:30 ಆಗಿದೆ. ಬಸ್ಸನ್ನು ಈಗ ಪೆಟ್ರೋಲ್ ಪಂಪಲ್ಲಿ ನಿಲ್ಲಿಸಿದ್ದಾರೆ. ವಾಶ್ರೂಮ್ ಹೋಗಲಿಕ್ಕೆ ಇದ್ದವರಿಗೆ ವಾಶ್ರೂಮ್ ಹೋಗಲಿಕ್ಕೆ. ಹೊರಗಡೆ ತುಂಬ ಜೋರು ಮಳೆ ಬರ್ತಾ ಉಂಟು. ಹಾಗೆ ಬಸ್ ಕೂಡ ಲೇಟ್. ನಾವು ರೀಚ್ ಆಗುವಾಗ ಕೂಡ ಲೇಟ್ ಆಗ್ಬೋದಂತ ಅನಿಸ್ತದೆ. ಇವಾಗ ಟೈಮ್ 8 o'clock ಆಗಿದೆ. ಬ್ರೇಕ್ಫಾಸ್ಟಿಗೆ ಎಷ್ಟು ಹೊತ್ತಿಗೆ ನಿಲ್ಲಿಸ್ತಾರೆ ಅಂತ ಗೊತ್ತಿಲ್ಲ. ಸರಿ ನಿದ್ರೆ ಕೂಡ ಆಗಲಿಲ್ಲ. ಅಂದರೆ ಟ್ರಾವೆಲ್ ಮಾಡುವಾಗ ನನಗೆ ಅಷ್ಟೊಂದು ಕಂಫರ್ಟೇಬಲ್ ಆಗೋದಿಲ್ಲ. ಅದಕ್ಕೋಸ್ಕರ ಹೊಟ್ಟೆ ಕೂಡ ಹಸಿತಾ ಉಂಟು. ನೋಡಬೇಕು ಎಲ್ಲಿ ನಿಲ್ಲಿಸ್ತಾರೆ ಅಂತ, ಎಷ್ಟು ಹೊತ್ತಿಗೆ ನಿಲ್ಲಿಸ್ತಾರೆ ಅಂತ. आमच्या मध्ये बस बाबा ते पडे गुड मॉर्निंग. Good morning. ಬಸ್ ಬ್ರೇಕ್ಫಾಸ್ಟ್ಗೆ ನಿಲ್ಲಿಸಿದ್ದಾರೆ. ಇವಾಗ 8:30 ಆಗಿದೆ. ಒಂದು ವೆಜ್ ರೆಸ್ಟೋರೆಂಟ್. ನಾವು ಹೊರಗಡೆ ಟ್ರಾವೆಲ್ ಮಾಡುವಾಗ ನಮ್ಮೂರಲ್ಲಿ ಸಿಕ್ಕುವ ಹಾಗೆ ಫುಡ್ ಆಗಿರ್ಬೋದು, ಬ್ರೇಕ್ಫಾಸ್ಟ್ ಹಾಗೆ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಬ್ರೇಕ್ಫಾಸ್ಟಿಗೆ ನಾವು ಪೂರಿ ಕುರ್ಮಾ ಮತ್ತು ಮಸಾಲೆ ದೋಸೆ ತಗೊಂಡ್ವಿ.不用可能高飞的。ನಮ್ಮ ಜರ್ನಿ ಮಂಗಳೂರಿಂದ 6 o'clock ಸ್ಟಾರ್ಟ್ ಆಗಿ ಕಟ್ರಾಜ್ ಎಂಬ ಪ್ಲೇಸಲ್ಲಿ 8:55 ನಾವು ರೀಚ್ ಆಗಬೇಕಿತ್ತು. ಅಲ್ಲಿಂದ ನಮಗೆ ಪುನಃ 1 hour ಜರ್ನಿ ಉಂಟು. ಇವಾಗ ಟೈಮ್ 9 o'clock ಆಗಿದೆ. ನಾವಿನ್ನೂ ಕೂಡ ರೀಚ್ ಆಗಲಿಲ್ಲ.
ತುಂಬ ಬೋರ್ ಆಗ್ತಾ ಇತ್ತು ಜರ್ನಿ, ಟಯರ್ಡ್ ಕೂಡ ಆಯಿತು. ಯಾವಾಗೊಮ್ಮೆ ರೀಚ್ ಆಗ್ತೇವೆ ಅಂತ ಅಂದ್ಕೊಳ್ತಿದ್ವಿ. ಇವಾಗ ಪುನಃ ಬಸ್ ನಿಲ್ಲಿಸಿದ್ರು. ಒಂದು 11:30 ಆಗಿದೆ ಟೈಮ್. ಟೋಲ್ ಗೇಟ್ ಹತ್ರ ನಿಲ್ಲಿಸಿದ್ರು ವಾಶ್ರೂಮ್ ಹೋಗಲಿಕ್ಕೆ. ನನ್ನ ಫಸ್ಟ್ ಟೈಮ್ ಬಸ್ ಎಕ್ಸ್ಪೀರಿಯನ್ಸ್ ಹೇಗಿತ್ತಂದರೆ ಹಾರಿಬಲ್ ಅಂತ ಹೇಳೋದಿಲ್ಲ, ಬಟ್ ಇಟ್ ವಾಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಾನು ಈ ಥರ ಎಕ್ಸ್ಪೀರಿಯನ್ಸ್ ಮಾಡೋದು ಫಸ್ಟ್ ಟೈಮ್ ಮಕ್ಕಳಿಗೆ ಕೂಡ. ಬಟ್ ಇದಕ್ಕಿಂತ ನನಗೆ ಟ್ರೈನ್ ಜರ್ನಿ ಬೆಟರ್ ಅನಿಸ್ತು. ಅಂದರೆ ಸ್ವಲ್ಪ ಆಚೆ ಹೋಗೋದಾಗಿರ್ಬೋದು, ವಾಶ್ರೂಮ್ಗೆ ಎಲ್ಲ. ಇದು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಬಟ್ ಇದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ. ನಾವಿವಾಗ ಕಟ್ರಾಜ್ ಎಂಬ ಪ್ಲೇಸಿಗೆ ರೀಚ್ ಆದ್ವಿ. ಸುಮಾರು 12:15 ಆಯಿತಾ ಅಂತಲ್ಲ. ನಮಗೆ ಕಟ್ರಾಜಿಂದ ವಿಮಾನ್ ನಗರ್ ಹೋಗಲಿಕ್ಕೆ 20 ಕಿಲೋಮೀಟರ್ಸ್ ಇರೋದು. ಬಟ್ ಗೂಗಲ್ ಮ್ಯಾಪಲ್ಲಿ 1 hour ತೋರಿಸ್ತಾ ಉಂಟು. ನಾನು ಅಂದ್ಕೊಂಡೆ ಯಾಕೆ 20 ಕಿಲೋಮೀಟರ್ಸ್ 1 hour ತೋರಿಸ್ತಾ ಉಂಟಂತ. ಇವಾಗ ಗೊತ್ತಾಯಿತು ನೋಡಿ ಎಷ್ಟು ಟ್ರಾಫಿಕ್, ಮತ್ತು ಸ್ಟೆಪ್ಪಿಗೆ ಒಂದು ಸಿಗ್ನಲ್ ಉಂಟಾ ಅಂತ. ಪೂನೆ ಅಂತ ಕಾಲ ಪುಳಿಲೆ ಸರ್ ಪೂನೆ मेट्रो असतं आपला मेट्रो मेट्रो ना मम्मा एकच मेट्रो लग्न म्हणजे तसरी कोणाकडून तरी ऑफिस मध्ये सुपी दिसतो मला ने मेट्रो ನಾವು ಹೋಟೆಲ್ಗೆ ರೀಚ್ ಆದ್ವಿ. ಲೆಮನ್ ಟ್ರೀ ಹೋಟೆಲ್ ಇದಿರೋದು ವಿಮಾನ್ ನಗರಲ್ಲಿ. ಇವಾಗ ಟೈಮ್ ಆಲ್ರೆಡಿ 2 o'clock ಆಗಿದೆ. ಫಸ್ಟ್ ಅದಕ್ಕೋಸ್ಕರ ಚೆಕ್ ಇನ್ ಆಗುವ ಮುಂಚೆ ನಾವು ಇಲ್ಲಿ ಲಂಚ್ ಮಾಡಿದ್ವಿ. ನಾವು ಇಲ್ಲಿ ಬುಕ್ ಮಾಡಿದ ರೂಮು ಲೆಮನ್ ಟ್ರೀ ಹೋಟೆಲ್ ಅಂತ. ಇದು ಇರೋದು ವಿಮಾನ್ ನಗರಲ್ಲಿ. ಇದು ನಾವು ಮೇಕ್ ಮೈ ಟ್ರಿಪ್ಪಲ್ಲಿ ಬುಕ್ ಮಾಡಿ ಬಂದದ್ದು. ಇಲ್ಲಿ ನಿಮಗೆ ಡಿಫ್ರೆಂಟ್ ವೆರೈಟಿ ಆಫ್ ರೂಮ್ ಆಪ್ಷನ್ಸ್ ಉಂಟು. ಅದರಲ್ಲಿ ನಾವು ಬುಕ್ ಮಾಡಿದ್ದು ಸ್ಟುಡಿಯೋ ಕ್ವೀನ್ ರೂಮ್. ಈ ರೂಮಲ್ಲಿ ನಮಗೆ ಏನೆಲ್ಲ ಫೆಸಿಲಿಟೀಸ್ ಸಿಕ್ಕಿದೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೇನೆ. ಇದೊಂದು AC ರೂಮ್ ಆಗಿರುತ್ತೆ. ಹಾಗೆಯೇ ನಮಗೆ ಒಂದು ಕಿಂಗ್ ಸೈಜ್ ಬೆಡ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ವರ್ಕಿಂಗ್ ಸ್ಪೇಸ್ ಅಂದರೆ ಒಂದು ಟೇಬಲ್, ಹಾಗೆಯೇ ಇಲ್ಲಿ ನೀರು, ಕೆಟಲ್ ಮತ್ತು ಟೀ ಕಾಫಿ ಮಾಡಲಿಕ್ಕೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಬೆಡ್ ಪಕ್ಕದಲ್ಲಿ ಆ ಕಡೆ ಈ ಕಡೆ 2 ಲ್ಯಾಂಪ್, ಹಾಗೆಯೇ 2 ಟೇಬಲ್ ಇಟ್ಟಿದ್ದಾರೆ. ಬೆಡ್ಡಿನ ಆಪೋಸಿಟ್ ಸೈಡಲ್ಲಿ TV ಪ್ಲೇಸ್ ಮಾಡಿದ್ದಾರೆ. ಹಾಗೆಯೇ ಅದರ ಕೆಳಗಡೆ ಒಂದು ಟೇಬಲ್, ಅದರ ಒಳಗಡೆ ಒಂದು ರೆಫ್ರಿಜಿರೇಟರ್, ಮತ್ತು ಇನ್ನೊಂದು ಸೈಡಲ್ಲಿ ಎಂತಾದರೂ ಇಡಲಿಕ್ಕೆ ಸ್ಟೋರ್ ಮಾಡಲಿಕ್ಕೆ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಬೆಡ್ ಪಕ್ಕದಲ್ಲಿ ಇನ್ನೊಂದು ಟೇಬಲ್, ರೌಂಡ್ ಟೇಬಲ್ ಕೊಟ್ಟಿದ್ದಾರೆ. ಇಲ್ಲಿ ಕರ್ಟನ್ಸ್ ಹಾಕಿದ್ದಾರೆ. ಇದರ ಹಿಂದ್ಗಡೆ ಏನುಂಟಂದರೆ ಒಂದು ದೊಡ್ಡದಾಗಿರುವ ಒಂದು ವಿಂಡೋ ಉಂಟು. ಅದರ ಪಕ್ಕದಲ್ಲಿ ಒಂದು ಸಣ್ಣ ದಿವಾನ್ ಹಾಗೆ ಉಂಟು.
ಟಿ ವಿಯ ಪಕ್ಕದ ಸೈಡಲ್ಲಿ ಒಂದು ವಾಕಿನ್ ವಾರ್ಡ್ರೋಬ್ ಉಂಟು. ಈ ಫಸ್ಟ್ ಡೋರ್ ಒಳಗಡೆ ಒಂದು ಲಾಕರ್ ಸಿಸ್ಟಮ್ ಕೂಡ ಉಂಟು. ಹಾಗೆಯೇ ಅಯರ್ನ್ ಮಾಡಲಿಕ್ಕೆ ಟೇಬಲ್ ಮತ್ತು ಅಯರ್ನ್ ಬಾಕ್ಸ್ ಕೂಡ ಇಟ್ಟಿದ್ದಾರೆ. ಇನ್ನೊಂದು ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ. ಇಲ್ಲಿ ಬ್ಯಾಗ್ಸ್ ಇಡಲಿಕ್ಕೆ ಎಲ್ಲ ಮತ್ತು ಹ್ಯಾಂಗ್ ಮಾಡಲಿಕ್ಕೆ ಕ್ಲೋತ್ಸ್ ಹ್ಯಾಂಗ್ ಮಾಡಲಿಕ್ಕೆ ಕೂಡ ಒಂದು ಕಬರ್ಡ್ ಕೊಟ್ಟಿದ್ದಾರೆ. ಹಾಗೆಯೇ ಕೆಳಗಡೆ ಒಂದು ಸ್ಟೋರ್ ಮಾಡಲಿಕ್ಕೆ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೆಯೇ ಇಲ್ಲಿ ಒಂದು ವೇಯಿಂಗ್ ಸ್ಕೇಲ್ ಇಟ್ಟಿದ್ದಾರೆ. ಅದರ ಪಕ್ಕದಲ್ಲಿ ಬಾತ್ರೂಮ್ ಉಂಟು. ಇಲ್ಲಿ ಗೀಸರ್ ಫೆಸಿಲಿಟಿ ಕೂಡ ಉಂಟು, ಹಾಟ್ ಆ್ಯಂಡ್ ಕೋಲ್ಡ್ ವಾಟರ್, ಶವರ್ ಕೂಡ ಉಂಟು. ಹಾಗೆಯೇ ಟವಲ್ಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಶವರ್ ಜೆಲ್ ಮತ್ತು ಶಾಂಪು ಕೂಡ ಉಂಟು. ಕೆಳಗಡೆ ಒಂದು ಮ್ಯಾಟ್ ಕೂಡ ಹಾಕಿದ್ದಾರೆ. ತುಂಬ ಹೈಜಿನಿಕ್ ಆಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆಯೇ ಈ ಕಡೆ ವಾಶ್ರೂಮ್ ಉಂಟು, ವಾಶ್ ಏರಿಯಾ ಅಂದರೆ ಟಾಯ್ಲೆಟ್ ಮತ್ತು ಹ್ಯಾಂಡ್ ವಾಶಿಗೆ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ಹೇರ್ ಡ್ರೈಯರ್ ಮತ್ತೊಂದು ಮಿರರ್ ಇಟ್ಟಿದ್ದಾರೆ. ಹಾಗೆಯೇ ಯೂಸ್ ಮಾಡಲಿಕ್ಕೆ ಬಾಡಿ ಲೋಷನ್, ಹ್ಯಾಂಡ್ ವಾಶ್, ಹಾಗೆಯೇ ಡೆಂಟಲ್ ಕಿಟ್ ಕೂಡ ಇಟ್ಟಿದ್ದಾರೆ. ಸೋಪ್, ಶವರ್ ಕ್ಯಾಪ್, ಶೇವಿಂಗ್ ಕಿಟ್, ಕೋಮ್. ಈ ಥರ ನಮ್ಮ ರೂಮ್ ಇತ್ತು. ತುಂಬ ವೆಲ್ ಮೇಂಟೈನ್, ನೀಟ್, ಹೈಜಿನಿಕ್ ಮತ್ತು ಸರ್ವಿಸ್ ಕೂಡ ತುಂಬಾ ಒಳ್ಳೆಯದಿತ್ತು. ಫುಡ್ ಕೂಡ ಇಲ್ಲಿದು ತುಂಬಾ ಟೇಸ್ಟಿಯಾಗಿತ್ತು. ಹಲೋ ಎವ್ರಿವನ್, ಇವಾಗ ನಾವು ಪುಣೆಯಲ್ಲಿರುವ ಫೋನಿಕ್ಸ್ ಸಿಟಿ ಮಾಲ್ ಅಂತ ಉಂಟು, ಅದಕ್ಕೆ ಹೋಗುವಂತ ಹೊರಟಿದ್ದೇವೆ. ನಾವಿವಾಗ ಮಾಲ್ ರೀಚ್ ಆದ್ವಿ. ಈ ಮಾಲ್ ನಮ್ಮ ಹೋಟೆಲಿಂದ 2 ಕಿಲೋಮೀಟರ್ಸ್, ಬಟ್ 10 ಮಿನಿಟ್ಸ್ ತಗೊಂಡ್ರು. ಹಾಗೆ ಆಟೋ ಮಾಡ್ಕೊಂಡು ಹೋದ್ವಿ. ಸ್ವಲ್ಪ ಪರ್ಚೇಸ್ ಎಲ್ಲ ಮಾಡಲಿಕ್ಕಿತ್ತು. ರಾತ್ರಿ ಊಟಕ್ಕೆ ಈ ಹೋಟೆಲಿನ ರೆಸ್ಟೋರೆಂಟಿಂದನೇ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ವಿ. ಹಾಗೆಯೇ ಫಿಶ್ ಫಿಂಗರ್ಸ್. ಈ ಬಿರಿಯಾನಿಯನ್ನು ನಾವು ಹೊರಗಿಂದ, ಅಂದರೆ ಈ ರೆಸ್ಟೋರೆಂಟಿಂದ ಆರ್ಡರ್ ಮಾಡಿದ್ದಲ್ಲ, ಹೊರಗಿಂದ ರೆಸ್ಟೋರೆಂಟಿಂದ ಆರ್ಡರ್ ಮಾಡಿದ್ದು. ಇಲ್ಲಿ ಝೊಮ್ಯಾಟೊ ಅವರು ಬಂದು ಕೆಳಗಡೆ ಡೆಲಿವರಿ ಕೊಡ್ತಾರೆ. ಹಾಗೆ ಬಿರಿಯಾನಿ ಮತ್ತು ಶೀಖ್ ಕಬಾಬ್ ಆರ್ಡರ್ ಮಾಡಿದ್ವಿ. ಒಳ್ಳೆಯದಿತ್ತು ಊಟ ಎಲ್ಲ ಮುಗಿಸಿ ಈ ವಿಡಿಯೋವನ್ನು ಇಲ್ಲಿ ನಾನು ಎಂಡ್ ಮಾಡ್ತಾ ಇದ್ದೇನೆ. ಇದರ ಕಂಟಿನ್ಯೂಷನ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೇನೆ. ಈ ವಿಡಿಯೋದಲ್ಲಿ ಲೈಕ್ ಆದರೆ ಲೈಕ್ ಮಾಡಿ, ಹಾಗೆಯೇ ನನ್ನನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.